ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕದನ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಶಕ್ತಿ ಯೋಜನೆಯಲ್ಲೂ ಕೂಡ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಿರುವಂತಹ ಆರೋಪವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ವ್ಯಥೆ. 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ. ಗೃಹಲಕ್ಷ್ಮಿ ಕದನದ ಮಧ್ಯೆ ಇದೀಗ ಮತ್ತೊಂದು ಸಮರ ಶುರುವಾಗಿದೆ. ಶಕ್ತಿ ಯೋಜನೆಯಲ್ಲೂ ಸರ್ಕಾರ ಸಾವಿರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಸಾರಿಗೆ ನಿಗಮಗಳು ಈಗಾಗಲೇ ನಷ್ಟದಲ್ಲಿವೆ. ಶಕ್ತಿ ಯೋಜನೆ ಬಳಿಕ ಸರ್ಕಾರದಿಂದ ಸರಿಯಾಗಿ ಹಣ ಪಾವತಿಯಾಗ್ತಾ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. 2023ರಿಂದ ಈವರೆಗೆ 4,006 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ. 4 ನಿಗಮಗಳಿಗೆ ಹಣ ಕೊಟ್ಟಿಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ ಅಂತ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಿದ್ರೆ ಯಾವ ವರ್ಷದಲ್ಲಿ ಎಷ್ಟು ಬಾಕಿ ಇದೆ ಅಂತ ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ 1,180.62 ಕೋಟಿ, 2024-25ರಲ್ಲಿ 1,170.45 ಕೋಟಿ, ಇನ್ನು 2025-26ರ ಪ್ರಸಕ್ತ ಸಾಲಿನ ನವೆಂಬರ್ ಅಂತ್ಯಕ್ಕೆ 1,655.40 ಕೋಟಿ ಬಾಕಿ ಇದೆ. ಒಟ್ಟು 4,006.47 ಕೋಟಿ ಬಾಕಿ ಇದೆ. ಬಾಕಿ ಬಗ್ಗೆ ಕೇಳಿದ್ರೆ ಬಿಜೆಪಿ ಮೇಲೆ ಆರೋಪ. ಇನ್ನು ಶಕ್ತಿ ಯೋಜನೆ ಬಾಕಿ ಹಣದ ಬಗ್ಗೆ ಕೇಳಿದ್ರೆ ಸಾರಿಗೆ ಸಚಿವರು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿ ಅವಧಿಯಲ್ಲಿನ ಬಾಕಿ ಹಣ ಕೂಡ ಇದರಲ್ಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರಪ್ಪ, 80,000 ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ರು. ಆಮೇಲೆ ಹಣ ಇಲ್ದೇನೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಎಸ್ಟಿಮೇಟ್ ಹಣನೇ ಇಲ್ಲ, ಬಜೆಟ್ ಪ್ರಾವಿಷನ್ ಇಲ್ಲದೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಬಿಜೆಪಿ. ಗೃಹಲಕ್ಷ್ಮಿ ಬಳಿಕ ಇದೀಗ ಶಕ್ತಿ ಯೋಜನೆ ಯುದ್ಧ ಶುರುವಾಗಿದೆ. ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಬಿಜೆಪಿಗರು ಮುಗಿಬೀಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಯವರೇ ಸಾಲ ಇಟ್ಟು ಹೋಗಿದ್ದಾರೆ ಅಂತ ತಿರುಗೇಟನ್ನ ಕೊಡ್ತಾ ಇದ್ದು, ಈ ವಾಕ್ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕದನ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಶಕ್ತಿ ಯೋಜನೆಯಲ್ಲೂ ಕೂಡ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಿರುವಂತಹ ಆರೋಪವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ವ್ಯಥೆ. 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ. ಗೃಹಲಕ್ಷ್ಮಿ ಕದನದ ಮಧ್ಯೆ ಇದೀಗ ಮತ್ತೊಂದು ಸಮರ ಶುರುವಾಗಿದೆ. ಶಕ್ತಿ ಯೋಜನೆಯಲ್ಲೂ ಸರ್ಕಾರ ಸಾವಿರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಸಾರಿಗೆ ನಿಗಮಗಳು ಈಗಾಗಲೇ ನಷ್ಟದಲ್ಲಿವೆ. ಶಕ್ತಿ ಯೋಜನೆ ಬಳಿಕ ಸರ್ಕಾರದಿಂದ ಸರಿಯಾಗಿ ಹಣ ಪಾವತಿಯಾಗ್ತಾ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. 2023ರಿಂದ ಈವರೆಗೆ 4,006 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ. 4 ನಿಗಮಗಳಿಗೆ ಹಣ ಕೊಟ್ಟಿಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ ಅಂತ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಿದ್ರೆ ಯಾವ ವರ್ಷದಲ್ಲಿ ಎಷ್ಟು ಬಾಕಿ ಇದೆ ಅಂತ ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ 1,180.62 ಕೋಟಿ, 2024-25ರಲ್ಲಿ 1,170.45 ಕೋಟಿ, ಇನ್ನು 2025-26ರ ಪ್ರಸಕ್ತ ಸಾಲಿನ ನವೆಂಬರ್ ಅಂತ್ಯಕ್ಕೆ 1,655.40 ಕೋಟಿ ಬಾಕಿ ಇದೆ. ಒಟ್ಟು 4,006.47 ಕೋಟಿ ಬಾಕಿ ಇದೆ. ಬಾಕಿ ಬಗ್ಗೆ ಕೇಳಿದ್ರೆ ಬಿಜೆಪಿ ಮೇಲೆ ಆರೋಪ. ಇನ್ನು ಶಕ್ತಿ ಯೋಜನೆ ಬಾಕಿ ಹಣದ ಬಗ್ಗೆ ಕೇಳಿದ್ರೆ ಸಾರಿಗೆ ಸಚಿವರು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿ ಅವಧಿಯಲ್ಲಿನ ಬಾಕಿ ಹಣ ಕೂಡ ಇದರಲ್ಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರಪ್ಪ, 80,000 ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ರು.
ಆಮೇಲೆ ಹಣ ಇಲ್ದೇನೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು ಎಸ್ಟಿಮೇಟ್ ಹಣನೇ ಇಲ್ಲ. ಬಜೆಟ್ ಪ್ರಾವಿಷನ್ ಇಲ್ಲದೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಬಿಜೆಪಿ. ಗೃಹಲಕ್ಷ್ಮಿ ಬಳಿಕ ಇದೀಗ ಶಕ್ತಿ ಯೋಜನೆ ಯುದ್ಧ ಶುರುವಾಗಿದೆ. ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಬಿಜೆಪಿಗರು ಮುಗಿಬೀಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಯವರೇ ಸಾಲ ಇಟ್ಟು ಹೋಗಿದ್ದಾರೆ ಅಂತ ತಿರುಗೇಟನ್ನ ಕೊಡ್ತಾ ಇದ್ದು, ಈ ವಾಕ್ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕದನ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಶಕ್ತಿ ಯೋಜನೆಯಲ್ಲೂ ಕೂಡ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಿರುವಂತಹ ಆರೋಪವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ವ್ಯಥೆ. 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ. ಗೃಹಲಕ್ಷ್ಮಿ ಕದನದ ಮಧ್ಯೆ ಇದೀಗ ಮತ್ತೊಂದು ಸಮರ ಶುರುವಾಗಿದೆ. ಶಕ್ತಿ ಯೋಜನೆಯಲ್ಲೂ ಸರ್ಕಾರ ಸಾವಿರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಸಾರಿಗೆ ನಿಗಮಗಳು ಈಗಾಗಲೇ ನಷ್ಟದಲ್ಲಿವೆ. ಶಕ್ತಿ ಯೋಜನೆ ಬಳಿಕ ಸರ್ಕಾರದಿಂದ ಸರಿಯಾಗಿ ಹಣ ಪಾವತಿಯಾಗ್ತಾ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. 2023ರಿಂದ ಈವರೆಗೆ 4,006 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ. 4 ನಿಗಮಗಳಿಗೆ ಹಣ ಕೊಟ್ಟಿಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ ಅಂತ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಿದ್ರೆ ಯಾವ ವರ್ಷದಲ್ಲಿ ಎಷ್ಟು ಬಾಕಿ ಇದೆ ಅಂತ ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ 1,180.62 ಕೋಟಿ, 2024-25ರಲ್ಲಿ 1,170.45 ಕೋಟಿ, ಇನ್ನು 2025-26ರ ಪ್ರಸಕ್ತ ಸಾಲಿನ ನವೆಂಬರ್ ಅಂತ್ಯಕ್ಕೆ 1,655.40 ಕೋಟಿ ಬಾಕಿ ಇದೆ. ಒಟ್ಟು 4,006.47 ಕೋಟಿ ಬಾಕಿ ಇದೆ. ಬಾಕಿ ಬಗ್ಗೆ ಕೇಳಿದ್ರೆ ಬಿಜೆಪಿ ಮೇಲೆ ಆರೋಪ. ಇನ್ನು ಶಕ್ತಿ ಯೋಜನೆ ಬಾಕಿ ಹಣದ ಬಗ್ಗೆ ಕೇಳಿದ್ರೆ ಸಾರಿಗೆ ಸಚಿವರು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿ ಅವಧಿಯಲ್ಲಿನ ಬಾಕಿ ಹಣ ಕೂಡ ಇದರಲ್ಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರಪ್ಪ, 80,000 ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ರು. ಆಮೇಲೆ ಹಣ ಇಲ್ದೇನೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು ಎಸ್ಟಿಮೇಟ್ ಹಣನೇ ಇಲ್ಲ. ಬಜೆಟ್ ಪ್ರಾವಿಷನ್ ಇಲ್ಲದೆ 4 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಬಿಜೆಪಿ. ಗೃಹಲಕ್ಷ್ಮಿ ಬಳಿಕ ಇದೀಗ ಶಕ್ತಿ ಯೋಜನೆ ಯುದ್ಧ ಶುರುವಾಗಿದೆ. ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಬಿಜೆಪಿಗರು ಮುಗಿಬೀಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಯವರೇ ಸಾಲ ಇಟ್ಟು ಹೋಗಿದ್ದಾರೆ ಅಂತ ತಿರುಗೇಟನ್ನ ಕೊಡ್ತಾ ಇದ್ದು, ಈ ವಾಕ್ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.